ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾಕ ಡಿಲೈಟ್ಸ್. ಇವತ್ತು ಸೋರೆಕಾಯಿನ ಉಪಯೋಗಿಸಿ ಒಂದು ಹೆಲ್ದಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ದೊಡ್ಡ ಬೌಲಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜು ಸೋರೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನ ಈ ತರ ತುರ್ದು ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ತಗೊಂಡು ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಎಳ್ಳು, ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಸ್ವಲ್ಪ ತಗೊಂಡು ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು, ಹಾಗೆ ಅರ್ಧ ಸ್ಪೂನ್ ಜೀರಿಗೆ, ಒಂದು ಕಾಲ್ ಚಮಚ ಅಜ್ವಾಯಿನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದು ದೊಡ್ಡ ಹಸಿ ಮೆಣಸಿನಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಈ ಕಟ್ ಮಾಡ್ಕೊಂಡಿರೋ ಎಲ್ಲಾ ತರಕಾರಿನ ಸೇರಿಸ್ಕೊಳ್ಳೋಣ. ಹಾಗೇನೆ ಏನ್ ಮಸಾಲೆ ಪದಾರ್ಥ ಜೀರಿಗೆ ಹಸಿಮೆಣಸಿನ್ಕಾಯಿ ಏನಿರುತ್ತಲ್ಲ ಅದು ಕೂಡ ಆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಹಿಟ್ಟನ್ನ ಕಲ್ಸೋದಕ್ಕೆ ಬಿಸಿ ನೀರನ್ನ ಉಪಯೋಗಿಸ್ತಾ ಇದ್ದೀನಿ. ಸೋರೆಕಾಯಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಒಂದೇ ಸಲ ಜಾಸ್ತಿ ನೀರನ್ನ ಆಡ್ ಮಾಡ್ಕೋಬೇಡಿ. ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ತರ ಚಪಾತಿನ ಹಿಟ್ಟಿನ ಅದಕ್ಕೆ ನಾವು ಕಲ್ಸ್ಕೋಬೇಕಾಗತ್ತೆ. ನಾನೊಂದು ಬಟರ್ ಪೇಪರ್ ತಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ಹಿಟ್ಟನ್ನ ಚೆನ್ನಾಗಿ ತೆಳ್ಳಗೆ ತಟ್ಟಬೇಕು. ಈ ಸೋರೆಕಾಯಿನಲ್ಲಿ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ತುಂಬಾನೇ ಜಾಸ್ತಿ ಇದೆ. ಸೊ ಹಾಗಾಗಿ ಈ ತರಕಾರಿನ ನಾವು ವಾರಕ್ಕೆ ಒಂದ್ಸಲನಾದ್ರೂ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ತರ ನೋಡಿ ರೊಟ್ಟಿನಲ್ಲಾದ್ರೂ ಸೇರಿಸ್ಬೋದು, ಸಾರಾದ್ರೂ ಮಾಡ್ಬೋದು, ಇಲ್ಲ ಪಲ್ಯನಾದ್ರೂ ಮಾಡ್ಬೋದು. ಬೇರೆ ಬೇರೆ ವೆರೈಟೀಸ್ ನಲ್ಲಿ ನಾವು ಈ ಸೋರೆಕಾಯಿನ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನೀವು ಬೇರೆ ಇನ್ಯಾವ ತರ ಸೋರೆಕಾಯಿನ ಆ ಅಡುಗೆನಲ್ಲಿ ಉಪಯೋಗಿಸ್ತೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ ರೊಟ್ಟಿ ನೀಟಾಗಿ ತಟ್ಟಾಗಿದೆ. ನಾನೊಂದು ಕಾವಲಿ ಹೆಂಚಿನ ಕಾಯಕ್ಕಿಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಸವರಿದ್ದೀನಿ. ಅದ್ರ ಮೇಲೆ ಈಗ ನಾವು ತಟ್ಟಿಟ್ಕೊಂಡಿರುವಂತ ರೊಟ್ಟಿನ ಹಾಕೋಣ. ನಿಧಾನಕ್ಕೆ ಆ ಪೇಪರ್ನ ನಾವು ತೆಗಿಬೇಕು. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಸವರಿ, ನೀವು ಬೇಕು ಕ್ರಿಸ್ಪಿ ಆಗಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಎರಡೂ ಸೈಡು ಚೆನ್ನಾಗಿ ಬೇಯಿಸೋಣ. ಯಾರು ಕೆಲೋರಿ ಕಾನ್ಶಿಯಸ್ ಇರ್ತಿರೋ ಅವರು ಎಣ್ಣೆನ ಸ್ಕಿಪ್ ಮಾಡ್ಬೋದು. ಎಣ್ಣೆ ಬದಲು ನಾವು ಒಂದ್ ಸ್ವಲ್ಪ ನೀರನ್ನ ಅದಕ್ಕೆ ಸವರ್ಬಿಟ್ಟು ಬೇಯಿಸೋಣ. ಸೊ ಇವಾಗ ರೊಟ್ಟಿನ ನಾನು ಎರಡೂ ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೆಲ್ದಿ ನ್ಯೂಟ್ರಿಷಿಯಸ್ ರೊಟ್ಟಿನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ಹೇಳಿ. ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಕ್ಕಿ ರೊಟ್ಟಿನ ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.